ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ದೇವ್ರ ಮಕ್ಕಳು ಮನೆಗೆ ಬಂದಿದ್ದು ತುಂಬ ದಿನದಿಂದ ಬರಬೇಕು ಅಂತ ಇದೆ. ಯೋಗೇಶ್ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಯೋಗೇಶ್ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾರು ಈ ಕಾಲದಲ್ಲಿ ಯಾರು ಸರ್ ಮಾಡ್ತಾರೆ ಅಂತ ಮಹಾನ್ ಯೋಗೇಶ್ ಅಣ್ಣ ಅಂತ ಮಹಾನ್ ಯೋಗಿಯರೇ ಅವರು. ಯೋಗ ಪುರುಷರೇ ಅನ್ಬೇಕು ಅಂತ ಅವ್ರನ್ನ. ಹಾಗಾಗಿ ನಾವು ಎಲ್ಲರಿಗೂ ಒಂದು ಬೆಂಬಲವಾಗಿ ನಿಂತಿದ್ದಾರಲ್ಲ. ಏನು ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ದೇವ್ರ ಮಕ್ಕಳು ಮನೆಗೆ ಬಂದಿದ್ದು ತುಂಬ ದಿನದಿಂದ ಬರಬೇಕು ಅಂತ ಇದೆ. ಇದೇನೋ ಇವತ್ತು ಕರ್ಕೊಂಡ್ಬಂತು. ನಾನು ತುಂಬ ಸ್ವಾಮಿ ಭಕ್ತ. ಶನಿದೇವ್ರ ಭಕ್ತನೇ. ಹೌದಾ? ಸ್ವಾಮಿ ಎಲ್ಲ ಬರ್ತಾರೆ, ಕಥೆ ಎಲ್ಲ ಮಾಡ್ತೀನಿ. ಹಾಗಾಗಿ ನಾನು ನಿಮ್ಗೆ ನೋಡಲೇಬೇಕು ಅಂತಲೇ ಬಂದಿದ್ದೀನಿ. ಹೌದಾ? ಎಲ್ಲಿಂದ ಬಂದಿತ್ತು? ಲೆಕ್ಕೆರೆ ಕೆಂಪೇಗೌಡಲ್ಲಿ ಬಿಟ್ಟು. ಹೌದಾ? ಸೊ ಏನು ಹೇಳ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಆಶ್ರಮದ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ವಿಡಿಯೋ ರೀಲ್ಸ್ ಎಲ್ಲ ನೋಡ್ತಾನೆ ಇರ್ತೀವಿ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಓಕೆ. ಹಾಗಾಗಿ ನಾನು 12 ಮೂಟೆ ಸಿಮೆಂಟ್. ಥ್ಯಾಂಕ್ ಯು. ಅಣ್ಣವ್ರು ಬಂದ್ಬಿಟ್ಟು ಶಿವಶಂಕರ್ ಇವ್ರ ಹೆಸರು. ಸ್ವಾಮಿಯ ಪರಮ ಭಕ್ತರು, ಶನೇಶ್ವರ ಸ್ವಾಮಿಯ ಪರಮ ಭಕ್ತರು. ಹಾಗಾಗಿ ವಿಶೇಷವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡು ಸರಿ ಸುಮಾರು 12 ಮೂಟೆ ಸಿಮೆಂಟನ್ನು ಇಲ್ಲಿಗೆ ತೊಗೊಂಡು ಬಂದಿದ್ದಾರೆ. ಸೊ ಒಂದು 12 ಮೂಟೆ ಸಿಮೆಂಟನ್ನು ತೊಗೊಂಡು ಬಂದಿದ್ದಾರೆ. ಭಗವಂತ ಅವ್ರು ಒಳ್ಳೇದು ಮಾಡಲಿ. ಹಾಗೆ ಹಾಲು ಬೇಕಾದಂಥ ದಿನಸಿ ಸಾಮಗ್ರಿಗಳನ್ನ ಕೂಡ ತಂದಿದ್ದಾರೆ. ದೇವ್ರು ಚೆನ್ನಾಗಿಟ್ಟಿರಲಿ ಸರ್, ನಿಮ್ಮನ್ನು 100 ವರ್ಷ ಚೆನ್ನಾಗಿಟ್ಟಿರಲಿ. ಸೊ ಏನು ಕೆಲಸ ಮಾಡ್ತೀರಾ? ನಾವು ಇದೇ ಸ್ವಂತ ಗಾಡಿ ಇದೆ ನಂದು. ಈ ಗಾಡಿ ಓಡಿಸಿ ಇದೇ ನನ್ನ ಜೀವನ. ಅಯ್ಯೋ ನೋಡಿ, ಇದು ಅವ್ರ ಗಾಡಿ ಅಂತೆ. ಏನಮ್ಮಮ್ಮ ಅಂದರೆ ಇದ್ರಲ್ಲಿ ದುಡಿದ್ರೆ ದಿನ ಒಂದು 500,000 ರೂಪಾಯಿ ದುಡಿದ್ರೆ ದೊಡ್ಡ ವಿಷಯ. ಕಷ್ಟ, ಈ ಗಾಡೀಲಿ ದುಡಿಯೋದಕ್ಕೆ ಅಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಅವ್ರು ದುಡಿದಿರೋದ್ರಲ್ಲಿ ಅವ್ರ ಫ್ಯಾಮಿಲಿನ ನೋಡಿಕೊಂಡು ಜೊತೆಗೆ ದೇವ್ರ ಮಕ್ಳಿಗೋಸ್ಕರ ಇಷ್ಟು ಸಪೋರ್ಟ್ ಮಾಡಿದ್ದೀರಾ, ಸಹಾಯ ಮಾಡಿದ್ದೀರಾ. ಸೊ ತುಂಬ ಧನ್ಯವಾದ. ಒಳಗಡೆ ಹೋಗಿ ನೋಡಿದ್ರೆ ನೋಡ್ಕೊಂಡ್ಬಂದೆ. ಏನು ಅನ್ನಿಸ್ತು? ಇನ್ನು ನಾನು ಇರ್ತೀನಿ. ಇದು ಹಾಕ್ಬಿಟ್ಟು ಬರ್ತೀನಿ ಸರ್. ಖಂಡಿತ ಇರ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಗೆ ಏನು ಕೊಡ್ಬೇಕನ್ನಿಸ್ತು ಸರ್? ನಾವು ಸ್ವಾಮಿ ಪರಮ ಭಕ್ತರು. ಶನೇಶ್ವರ ಸ್ವಾಮಿ ಪರಮ ಭಕ್ತರು. ಓಕೆ. ಹಂಗಾಗಿ ನಮ್ಮ ಮನೇಲೂ ಕತೆ ಮಾಡಿಸ್ತೀವಿ ವರ್ಷನೂ. ನಾವು ಅದಕ್ಕೆ ಮುಡುಪಾಗಿದ್ದೀವಿ. ಸ್ವಾಮಿಗೆ ಅಂತಾನೆ ಮುಡುಪಾಗಿದ್ದೀವಿ. ಮಾಂಸಾಹಾರ ಸೇವನೆ ಯಾವುದೂ ಇಲ್ಲ ನಮ್ದು. ಮೊದಲು ಮಾಡ್ತಿದ್ದೋ, ಸ್ವಾಮಿ ಆಹ್ವಾನ ಆಗ್ತಾ ಇದ್ದಾರೆ ನಮ್ಗೆ. ಅದರಿಂದ ನಮ್ಗೆ ಅನ್ಸಲ್ಲ ಈಗ. ಏನು ಎಷ್ಟೇ ದೂರ ಎಷ್ಟೇ ಇದ್ದಿದ್ರು ನಮ್ಗೆ ಮೂಗು ಮುಚ್ಕೊಳ್ಳೋಣ ಅನ್ಸುತ್ತೆ. ಆ ಥರ ಪರಮ ಭಕ್ತರಾಗ್ಬಿಟ್ಟಿದೀವಿ ನಾವು. ದೇವಸ್ಥಾನ ಇದೆಯಾ ನಿಮ್ದು? ದೇವಸ್ಥಾನ ಇಲ್ಲ, ಸ್ವಾಮಿ ಕೊಟ್ರೆ ಮಾಡೋಣ ಅಂತ ಇದೀವಿ. ಹಂಗಾಗಿ ನಾವು ಯೋಗೇಶ್ ಅಣ್ಣವ್ರನ್ನ ನೋಡ್ಬೇಕು. ಇವತ್ತು ಅವ್ರ ಬರ್ತಡೇ ಇತ್ತಲ್ವಾ, ಅದು ರೀಲ್ಸ್ ಅಲ್ಲಿ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ಹಂಗಾಗಿ ಇವತ್ತು ಒಳ್ಳೆ ದಿನ ಬೇರೆ, ಹೋಗೋಣ ಅಂತ ಮನ್ಸು ಕೊಟ್ಬಿಟ್ಟು ಬೆಳಗಿನ ಎದ್ದು ಸ್ನಾನ ಗಿನ ಮಡಿ ಎಲ್ಲ ಮಾಡ್ಕೊಂಡು ಸೀದಾ ಬಂದಿದ್ದೆ ಇಲ್ಲಿಗೆ ದೇವಸ್ಥಾನ ಹತ್ರಗೆ ಬಂದು. ಓಕೆ. ಅಂದ್ರೆ ನೀವು ಇದಕ್ಕಿಂತ ಎಷ್ಟು ವರ್ಷದಿಂದ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ? ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ, ಫಾಲೋವರ್ಸ್ ಆಗಿದ್ದೀನಿ ನಾನು. ಓಕೆ. ಅಂದ್ರೆ ಈ ತರ ನಿರಾಶ್ರಿತರನ್ನ ಕಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಏನಿಲ್ಲ ಸರ್, ಇವಾಗ ನಾವು ಒಂದು ವಯಸ್ಸಾದ ಕಾಲದಲ್ಲಿ ನಾವು ಹಿಂಗೆ ಆದಾಗ ನಾವ್ ಯಾರಿಗಾದ್ರೂ ಒಂದು ಸಹಾಯ ಮಾಡಿದ್ರೆ ನಮ್ಗೆ ಇನ್ನೊಬ್ರು ಸಹಾಯ ಮಾಡ್ತಾರೆ ಅನ್ನೋದೇ ಒಂದು ಅರ್ಥ ಅಷ್ಟೇ ಇದು. ಓಕೆ. ಯೋಗೇಶ್ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಯೋಗೇಶ್ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾರು ಈ ಕಾಲದಲ್ಲಿ ಯಾರು ಸರ್ ಮಾಡ್ತಾರೆ ಅಂತ ಮಹಾನ್ ಯೋಗೇಶ್ ಅಣ್ಣ ಅಂತ ಮಹಾನ್ ಯೋಗಿಯರೇ ಅವರು. ಯೋಗ ಪುರುಷರೇ ಅನ್ಬೇಕು ಅಂತ ಅವ್ರನ್ನ. ಹಾಗಾಗಿ ನಾವು ಎಲ್ಲರಿಗೂ ಒಂದು ಬೆಂಬಲವಾಗಿ ನಿಂತಿದ್ದಾರಲ್ಲ, ಅದು ಒಂದು ದೇವರು ಇದಿಲ್ದರ ಯಾವುದು ನಡೆಯೋದಿಲ್ಲ. ಸ್ವಾಮಿನೇ ಅಲ್ಲೇ ಮಡಿಕೊಂಡಿದ್ದಾರಲ್ವಾ, ಹಾಗಾಗಿ ಸ್ವಾಮಿನೇ ವರ ಕೊಟ್ಟಿದ್ದಾರೆ ನನಗೆ ಭಾವಿಸ್ತದೆ. ನಾವು ಸತ್ಯದ ದಾರಿಲಿ ಹೋಗ್ತಿದೀವಿ ಅನ್ಸುತ್ತಾ ನಿಮ್ಗೆ? 100% ನೀವು ಸತ್ಯದಾರದಲ್ಲೇ ಹೋಗ್ತಾ ಇದ್ದೀರಾ. ಇನ್ನ ಮುಂದೆ ಚಿನ್ನ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಇಲ್ಲಿ ಆಶ್ರಮ ದೇವಸ್ಥಾನ ಆಗಲಿ ಎಲ್ಲ ಆಗಲಿ ಇನ್ನೂ ಅಭಿವೃದ್ಧಿ ಆಗುತ್ತೆ, ಸ್ವಾಮಿ ದಯೆಯಿಂದಾನೇ ಆಗುತ್ತೆ. ಓಕೆ. ನೋಡಿ, ನಾವು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೆಲವೊಬ್ರು ಟಿಪ್ಪಣಿಗಳು ಮಾಡ್ತಾರೆ. ಅದ್ರ ಬಗ್ಗೆ ಅದು ಒಳ್ಳೇದಕ್ಕೆ ಒಂದು ಕೆಟ್ಟ ಹೇಳ್ತಾರಲ್ಲ, ಒಂದು ಒಳ್ಳೇದಕ್ಕೆ ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ ಅಂತ. ಪ್ಲಸ್ ಮೈನಸ್ ಎರಡು ಇದ್ದೇ ಇರುತ್ತಲ್ವಾ. ಹಂಗಾಗಿ ಉಟ್ಕೊಳ್ಳೇಬೇಕು ಸರ್ ಅಂತವ್ರು. ಉಟ್ಕೊಂಡ್ರೆ ನಾವು ಬೆಳಕ್ ಸಾಧ್ಯ. ಓಕೆ. ಇವಾಗ ಶ್ರೀಮಂತರು ಎಷ್ಟೋ ಜನ ಕೋಟ್ಯಾಧಿಪತಿಗಳು ಇರ್ತಾರೆ ಅಂತವ್ರು ನಮ್ಗೆ ಬಂದು ಶ್ರೀಮಂತರು ಸಿಗ್ನಲ್ ನಿಂತ್ಕೊಂಡ್ರು 10 ರೂಪಾಯಿ ಕೊಡೋಕು ಹಿಂದೆ ಬಂದು ನೋಡ್ತಾರೆ. ಬೇಡ 2 ರೂಪಾಯಿ ಕೊಡೋಕು ಹಿಂದೆ ಬಂದು ನೋಡ್ತಾರೆ. ಹೌದು. ನಮ್ಮಂತ ಬಡವರು, ಆಟೋ ಓಡಿಸೋರು, ಎಲ್ಲ ಒಂದು ವೆಹಿಕಲ್ ಓಡಿಸೋರು ಸಿಗ್ನಲ್ ನಿಂತಿದ್ರೆ ಏನೋ ಅವ್ರ ಕೈಲಿ ಮಾಡ್ತಾರೆ. 10 ರೂಪಾಯಿ 5 ರೂಪಾಯಿ 50 ರೂಪಾಯಿ 100 ರೂಪಾಯಿ ಅವ್ರ ಧರ್ಮ ಮಾಡ್ತಾರೆ. ಸ್ವಾಮಿನೇ ಕೊಡ್ಬೇಕಾದ್ರೆ ಸ್ವಾಮಿ ಖರ್ಚು ಮಾಡಿದ್ರೆ ತಪ್ಪೇನು ಇಲ್ಲ ಸರ್.
ಭಗವಂತ ನಾನು ಯಪ್ಪನ್ನೇ ನಂಬಿಟ್ಟಿದ್ದೀನಿ. ಹಾಲಲ್ಲಿ ಹಾಕ್ತಾರೋ ನೀರಲ್ಲಿ ಹಾಕ್ತಾರೋ ಸ್ವಾಮಿಗೆ ಬಿಟ್ಟಿದ್ದು. ಇವತ್ತು ಹೇಳ್ತಾ ಇದೀನಿ ಕೇಳಿ. ಅಂದ್ರೆ ಇದೇ ಮೊದಲನೇ ಬಾರಿ ನೀವು ಬರ್ತಾ ಇರೋದಾ? ಇದೇ ಮೊದಲನೇ ಬಾರಿ ನಾನು ಬರ್ತಾ ಇರೋದು. ಓಕೆ, ಇದಕ್ಕೆ ಮುಂಚೆ ನೀವು ಕೇಳಿದ್ರಿ ಅಷ್ಟೇ? ಕೇಳಿದ್ದೀನಿ ಅಷ್ಟೇ. ಹೋಗ್ಬೇಕು ಅಂತ ಮನ್ಸೇ ಕೊಟ್ಟಿರ್ಲಿಲ್ಲ. ಇವತ್ತು ಸ್ವಾಮಿನೇ ನನಗೆ ಮನ್ಸು ಕೊಟ್ಬಿಟ್ರು, ನೀನು ಹೋಗು ಅಲ್ಲಿ ಅಂತ. ಅಲ್ಲಿ ಹೋಗು, ನಿರಾಶ್ರಿತರು ಹೌದು ನೋಡಿ. ಆದ್ರೂ ನೀವು ಒಳ್ಳೆ ದಿನ ಬಂದಿದ್ದೀರಾ. ಹೌದು, ಅವ್ರು ಹುಡ್ದಬ್ಬ ಹೌದು. ನೆಕ್ಸ್ಟ್ ನಮ್ದು ಶನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿದ್ದ ದಿನ ಇವತ್ತು. ಹೌದು, ನಾನು ಅದೇ ಹೇಳ್ತಾ ಇದ್ದೀನಿ. ನನ್ನೇ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸ್ವಾಮಿ. ನಾನು ಸ್ವಾಮಿ ಹೆಸರು ಹೇಳ್ಬಿಟ್ರೆ ಸಾಕು, ನನ್ನ ಮೈಯೆಲ್ಲ ವೈಬ್ರೇಷನ್ ಆಗುತ್ತೆ. ನನ್ನ ವೈಬ್ರೇಷನ್ ಆಗುತ್ತೆ. ಅವ್ರು ನಮ್ದವ್ರು ಯಾವತ್ತು ಕೈ ಬಿಡಲ್ಲ, ಯಾವತ್ತು ಕೈ ಬಿಡೋದಿಲ್ಲ. ಪ್ರಾಮಾಣಿಕತೆ, ನಿಷ್ಠೆ, ಆಮೇಲೆ ಕರ್ಮ ಫಲದಾತ ಸ್ವಾಮಿ ಅವರು. ಹೌದು, ಇವತ್ತಿನ ಕರ್ಮ ಇವತ್ತೇ ಅನ್ಭವಿಸ್ಬೇಕು. ನಿನ್ನ ನರಕದಲ್ಲಿ ಅನ್ಭವಿಸೋದು ಏನೂ ಇಲ್ಲ. ಇಲ್ಲೇ ಮಾಡಿದ್ ಇಲ್ಲೇ ಮುಗಿಸ್ಬಿಟ್ಟು ಹೋಗ್ಬೇಕು ನೀನು. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಇಲ್ಲೇ ಬಹುಮಾನ ಇದೆ. ಓಕೆ 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 ಅಣ್ಣ, ಓಕೆ. ಕರ್ನಾಟಕ ಜನತೆಗೆ ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಾ ನೀವು? ಇಂಥ ಕರ್ನಾಟಕ ಜನತೆಗೆ ಯಾವುದೇ ಮೂಲೆಯಲ್ಲಿ ಇರ್ಲಿ, ನಮ್ ಕರ್ನಾಟಕದವರು ಒಂದ್ಸಲಿ ಬಂದು ನಿರಾಶ್ರಿತರ ಆಶ್ರಮಕ್ಕೆ ಬಂದು ನೋಡಿ, ದೇವ್ರ ಮಕ್ಕಳನ್ನ ನೋಡಿ. ಸ್ವಾಮಿ ಇದಾರೆ, ಸ್ವಾಮಿ ಆಶೀರ್ವಾದ ಪಡೀರಿ, ನಿಮ್ ಕೈಲಿ ಸಹಾಯ ಮಾಡಿ. ಒಳಗಡೆ ಹೋಗೆಲ್ಲ ನೋಡಿದ್ರ ಆಶ್ರಮನ? ಸರ್, ಇದನ್ನ ನಾನು ಇವಾಗ ಸಿಮೆಂಟ್ ಕೊಡೋಣ ಅಂತ ಬಂದಿದ್ದೀನಿ, ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ. ನಾನು ಹೋಮವರೆಗೂ ಇರ್ತೀನಿ. ನಾನು ಹೋಮ ಎಲ್ಲ ನೋಡ್ಕೊಂಡೇ ಹೋಗೋದು. ಸ್ವಾಮಿ ಅಂದ್ರೆ ನಾನು ಬಿಟ್ಟು ಹೋಗಲ್ಲ ಸುಲಭವಾಗಿ. ಇದೆಲ್ಲ ನಡೀತಿರೋದು ಅವ್ರ ಆಶೀರ್ವಾದದಿಂದ ಅಣ್ಣ. ಸ್ವಾಮಿ ಆಶೀರ್ವಾದ ಮುಂದೆ ಯಾವ್ದು ಇಲ್ಲ ಸರ್. ದೇವತೆಗಳು ಎಲ್ಲ ಇರ್ಬೋದು, ಸ್ವಾಮಿನೇ ಎಲ್ಲದಕ್ಕೂ ಅಧಿಕಾರಿ. ಹೌದು, ಮನೆ ದೇವ್ರನ್ನು ಪೂಜೆ ಮಾಡ್ತೀವಿ ನಾವು. ಮನೆ ದೇವ್ರನ್ನು ಬಿಡಲ್ಲ, ಸ್ವಾಮಿನೂ ಬಿಡಲ್ಲ, ಯಾವ ದೇವ್ರು ಹೆಣ್ಣು ದೇವ್ರನ್ನು ಬಿಡಲ್ಲ. ಎಲ್ಲಾ ದೇವ್ರನ್ನು ಪೂಜೆ ಮಾಡ್ತೀವಿ ನಾವು. ದೇವ್ರು ಅಂದ್ರೆ ನನ್ನ ಪರಮ ಭಕ್ತ. ಕಡೆ ಕಾಯೋದ ಭಗವಂತನೇ ಕಾಯೋದು. ಯಾವ್ದೋ ಒಂದ್ ರೂಪದಲ್ಲಿ ನಿಮ್ನ ಕರ್ಕೊಂಡು ಹೋಗ್ತಾನೆ ಎಲ್ಲೋ. ನೋಡಿ, ಇವತ್ತು ನೀವು ಇಲ್ಲಿಗೆ ಬರಕ್ಕೂ ಭಗವಂತನೇ ಕಾರಣ. ಪ್ರೇರಣೆ ಇಲ್ದಿರ ಯಾವ್ದು ನಡೆಯಲ್ಲ. ಹೌದು, ಒಂದು ಹುಲ್ಗಡ್ಡೆ ಅಲ್ಲಾಡ್ಬೇಕಂದ್ರೂ ಅವರು ಪ್ರೇರಣೆ ಇರ್ಲೇಬೇಕು. ಹೌದು, ಒಂದು ಹುಲ್ಗಡ್ಡೆ ಅಲ್ಲಾಡ್ಬೇಕು ಅಂದ್ರೆ ದೇವ್ರ ಪ್ರೇರಣೆ ಆಗ್ಲೇಬೇಕು. ಅವರು ಆಟೋ ಚಾಲನೆ ಮಾಡಿಕೊಂಡು ಒಂದು ನಮ್ಮ ಆಶ್ರಮಕ್ಕೆ ಸಿಮೆಂಟ್ ಮೂಟೆ ಕೊಡಬೇಕು ಅಂತ ಅವ್ರಿಗೆ ಅನಿಸಿದೆ. ಎಷ್ಟೋ ಶ್ರೀಮಂತರು ಇರ್ತೀರಾ, ಅವರು ಹಿಂದೆ ಮುಂದೆ ನೋಡ್ತೀರಾ ಒಂದು ತೊಗೊಂಬಂದು ಕೊಡೋಕ್ಕೆ. ದಯವಿಟ್ಟು ಎಲ್ಲರೂ ಒಂದು ಸಿಮೆಂಟ್ ಮೂಟೆನೋ ಜಲ್ಲಿನೋ ಏನೋ ಒಂದು ತೊಗೊಂಬಂದು ಕೊಟ್ಟರೆ ನಮ್ಮ ಆಶ್ರಮಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ತಂದುಕೊಡಿ. ನೋಡಿ ಅಣ್ಣ, ಈ ಥರ ಇದೆ ರೋಡು. ಒಂಥರ ಶಬರಿಮಲೆ ಹೋದಂಗಾಗತ್ತೆ. ಅಲ್ಲೂ ಕಲ್ಲು ಮುಳ್ಳು, ಅಲ್ಲೂ ಕಲ್ಲು ಮುಳ್ಳು. ವಾತಾವರಣ ತುಂಬಾ ಚೆನ್ನಾಗಿದೆ ನೋಡಿ. ವಾತಾವರಣ, ಗಾಳಿ ವಾತಾವರಣ ಬೇಕಲ್ಲ. ಇದು ಜಂಜಾಟದಲ್ಲಿ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಒಂದ್ ಕಡೆ ಕೆಲಸ ಮಾಡ್ತೀವಿ, ನಮ್ಗೆ ಇಲ್ಲಿಗೆ ಬಂದ್ರೆ ನೆಮ್ಮದಿ. ಹೌದೌದು, ನಮ್ಗೆ ಅಲ್ಲಿ ಸಿಟಿ ಲೈಫ್ಗಿಂತ ನಮ್ಗೆ ಈ ಲೈಫೇ ಚಂದ. ಹೌದು, ಏನೋ ಬಂದಿಲ್ಲ ಅಂದ್ರೆ ಏನೋ ಒಂದು ಕಳ್ಕೊಂಡಿದೀವಿ ಅನ್ಸ್ಬಿಡುತ್ತೆ. ಹೌದು, 100%. ಇಲ್ಲಿಂದ ಒಂದು 300 ಮೀಟರ್ ಹೋದ್ರೆ ನಮ್ಗೆ ಸ್ವರ್ಗ ಕಾಣಿಸುತ್ತೆ. ಇವಾಗ ಸ್ವರ್ಗ ನಿರ್ಮಾಣ ಆಗ್ತಾ ಇದೆ. ಆಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಆದ್ಮೇಲೆ ನೀವು ಬ್ರಹ್ಮಾಂಡನೇ ನೋಡ್ಬೋದು. ಅದಂತೂ ಸತ್ಯ. ಆಗ್ಲೇಬೇಕು, ಸ್ವಾಮಿ ಪ್ರೇರಣೆಯಿಂದ ಆಗ್ಲೇಬೇಕು. ಮಾಡ್ತಾರೆ. ನಾವು ಮಾಡ್ತಿರೋದು ನಮ್ಮ ಸ್ವಂತ ಕಲ್ಯಾಣ, ಎಲ್ಲ ಬಡವ್ರಿಗೆ. ಹೌದು, ಏನು ಹೊತ್ಕೊಂಡು ಹೋಗ್ತೀವಿ ನಾವು? ಏನು ಹೊತ್ಕೊಂಡೋಗಲ್ಲ, ಇಲ್ಲೇ ಬಿಡ್ಬೇಕು. ಒಂದು ಹುಡುಗಾರನು ಬಿಡಲ್ಲ. ಹೌದು, ಏನು ಹೊತ್ಕೊಂಡು ಹೋಗಲ್ಲ ನಾವು. ಇರೋವರೆಗೇನೆ. ನೀವ್ ಎಷ್ಟೇ ಆಸ್ತಿ ಕೋಟಿ ಏನೇ ಮಡಗಿರಿ, ಇರೋವರೆಗೆ ಅನ್ಭವಿಸ್ಬಿಟ್ಟು ಅಷ್ಟೇ ಹೊರತು ನನ್ನ ಋಣ ಮುಗೀತು ಅಂತ ಕರ್ಕೊಂತಾರೆ. ಬಟ್ ಅದನ್ನ ಯಾರು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ. ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ ಹಾಂಭಾವ ಅನ್ನೋದು ದುಡ್ಡಿಂದ ಇರುತ್ತಲ್ಲ ಸರ್. ನಂದು ಅನ್ಕೊಂತಾನೆ ಇರ್ತಾರೆ. ದುಡ್ಡಿಂದು ಕಡೆಗೆ ನಂದಲ್ಲ ಅನ್ನೋದು ಅವ್ರಿಗೆ ಗೊತ್ತಾದ್ಮೇಲೆ ನೀನು 100 ರೂಪಾಯಲ್ಲಿ 10 ರೂಪಾಯಿ ಖರ್ಚು ಮಾಡು, ಬೇಡ 5 ರೂಪಾಯಿ ಖರ್ಚು ಮಾಡು. ದೇವ್ರಿಗೆ ಎಷ್ಟೋ ಸಮಾಧಾನ, ಎಷ್ಟೋ ತೃಪ್ತಿ ಆಗುತ್ತೆ. ಹೌದು, ಆದ್ರೆ ಅಡ್ರೆಸ್ ಕೊಡ್ತಾನೆ ಸ್ವಾಮಿ. ದೇವ್ರಿಗೆ ಮಾಡಿ ಇದಕ್ಕೆ ಅವ್ರು ಮಾಡ್ತಾ ಇರೋದೇನೋ ಅವ್ರ ಮನೆಗೆ ಅಂತ ಹೋಗ್ತಾ ಇಲ್ಲ.
ಹಾಗಾಗಿ ಎಲ್ಲರೂ ತುಂಬ ಇಡೀ ಕರ್ನಾಟಕನ ಹೆಲ್ಪ್ ಮಾಡಿ ಜನಶ್ರೀ ಆಶ್ರಮಕ್ಕೆ. ಆಶ್ರಮ ಅಂದರೆ ಅವ್ರ ಮನೆಗೇನು ತೊಗೊಂಡೋಗ್ತಾ ಇಲ್ಲ, ಎಲ್ಲನೂ ಇದಕ್ಕೆ ಮಾಡ್ತಾರೆ, ದೇವ್ರ ಮಕ್ಕಳಿಗೆ ಮಾಡ್ತಾರೆ. ಅದು ನಾವು ಒಂದು ಕಾಲದಲ್ಲಿ ರಾಷ್ಟ್ರದಲ್ಲಿ ನಾವು ಹಿಂಗೇನೆ ಇರ್ಬೋದು. ಅದಕ್ಕೆ ಅದು ನಾವು ಮಾಡಿದ ಒಂದು ದಾನ ಧರ್ಮದಿಂದ ನಾವು ಹಿಂಗೇನೆ ಒಂದು ಕಡೆ ಸೇರ್ಕೋಬೋದು. ಅನಾಥ ಹೆಣ ಆಗಲ್ಲ, ಸೇರ್ಕೋಬೋದು. ಹಾಗಾಗಿ ನೀವು ಒಂದು ಸಹಾಯ ಮಾಡಿ, ಕೈ ಜೋಡಿಸಿ. ಇನ್ನೂ ತುಂಬ ಬೇಕಾಗುತ್ತಣ್ಣ, ಡಸ್ಟ್ ಆಗಲಿ, ಜಲ್ಲಿಗಳಾಗಲಿ. ಇನ್ನೂ ಮೆಡ್ ಕಟ್ತಾ ಇದ್ದಾರೆ, ಇನ್ನು ಬೆಡ್ಡು ಮನೆ ಕಟ್ಟಕ್ಕೆ ಎಷ್ಟು ಕಷ್ಟ ಇರುತ್ತೆ. ನೀವು ಒಂದು 5,000 ಜನಕ್ಕೆ ಆಶ್ರಮ ಕಟ್ತಿದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಕಷ್ಟ ಇದೆ.